ಮಗನ ವಿರುದ್ಧವೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ವೃದ್ಧೆ. ಮಗನ ವಿರುದ್ಧವೇ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಮಹಿಳೆ ಹೋಗಿದ್ದಾರೆ. ಇಳಿ ವಯಸ್ಸಿನಲ್ಲಿ ಆರೈಕೆ ಮಾಡದ ಮಗನ ವಿರುದ್ಧ ದೂರು. ಕೊಪ್ಪಳದ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಘಟನೆ. ಮಗನ ವಿರುದ್ಧವೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಶತಕ ದಾಟಿದ ಆ ವೃದ್ಧೆ. ಇಳಿ ವಯಸ್ಸಿನಲ್ಲಿ ನನ್ನ ಆರೈಕೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿ 101 ವರ್ಷದ ಸಾವಿತ್ರಮ್ಮ ದೂರನ್ನು ದಾಖಲಿಸಿದ್ದಾರೆ. ಲಾಚನಕೇರಿ ನಿವಾಸಿ ಈಕೆ. ಮಗ ದೇವಣ್ಣ ಶೆಟ್ಟಿ ವಿರುದ್ಧ ದೂರು ನೀಡಿದ್ದಾರೆ ಸಾವಿತ್ರಮ್ಮ. ನನಗೆ ವಯಸ್ಸಾಗಿದೆ, ಆದರೆ ನನ್ನ ಮಗ ನನ್ನ ಆರೈಕೆಯನ್ನ ಮಾಡ್ತಾ ಇಲ್ಲ, ಸರಿಯಾಗಿ ಊಟ ಬಟ್ಟೆ ಸಹ ಕೊಟ್ಟಿಲ್ಲ, ಮನೆಯಿಂದ ನನ್ನನ್ನು ಹೊರ ಹಾಕಿಬಿಟ್ಟಿದ್ದಾನೆ ಅಂತ ಹೇಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ 101 ವರ್ಷದ ಈ ಸಾವಿತ್ರಮ್ಮ. ಏನು ಮಾಡೋಣ ಮನೇನ ಪಟ್ಟ ಮಾಡಿಕೊಂಬಿಟ್ಟವ್ರೆ ತಾನ ಅವ್ರ ಮಂದಿ ಹೆಂಗೆ ಮಾಡಿದ್ರು ನಾನು ಅದೀನಿ ನೋಡಿ, ನಾ ಸತ್ಯಲ್ಲ ಪಟ್ಟೆ ದರ್ಶನ ಮಾಡಿಸ್ಕೊಂಬಿಟ್ಟಾರ ಮಾಡ್ಕೊಂಡು ನಾನು ತನ್ನ ಇಲ್ಲ ನನಗೇನು ಹೊರ ಇಲ್ಲ, ನಾನು ಇಲ್ಲ ಏನಿದೆ ಪಲ್ಯ ಆಸ್ತಿ ಇಲ್ಲ, ಯಾವಾಗಿಲ್ಲ. ಅದ ಊರ ಲಾತಿಕೇರಿ ಅಂತ ಏನಂತಾನೆ ಅಲ್ಲಿ ತಿಂಗಳಿಗೆ 100 ರೂಪಾಯಿ ಬರ್ತದೆ, 1000 ರೂಪಾಯಿ ಆಗಲ್ಲ ನೀನು ಉಣ್ಣಕ್ಕಂತಾನೆ. ಏನು ಮಾಡೋಣ ಹೊಲ ಮನೇನ ಪಟ್ಟ ಮಾಡಿಕೊಂಬಿಟ್ಟವ್ರೆ ತಾನ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಆ ಅಜ್ಜಿಯ ನೋವೇನು ಮತ್ತು ಇಷ್ಟು ದಿವಸಗಳ ಕಾಲ ಆ ವೃದ್ಧಿಯನ್ನ ಯಾರು ನೋಡ್ಕೊಳ್ತಾ ಇದ್ರು? ಮನೆಯಿಂದ ಹೊರ ಹಾಕಿದ್ದೆ ಆವಾಗ ಏನ್ ಹೇಳ್ತಾರೆ ಆ ವೃದ್ಧೆ? ಹೌದು ದಿವ್ಯಶ್ರೀ, ಏನಂತಂದ್ರೆ ಕೊಪ್ಪಳದ ಒಂದು ಲಾಚನಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇಂಥ ಒಂದು ಘಟನೆ ನಡೆದಿರ್ತಕ್ಕಂಥ ಏನು ಮುನಿರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತಹ ಲಾಚನಕೆರೆ ಗ್ರಾಮದಲ್ಲಿ ಸುಮಾರು 100 ವಯಸ್ಸು ದಾಟಿರ್ತಕ್ಕಂತಹ ವೃದ್ಧೆ ಸಾವಿತ್ರಮ್ಮ ಅಂತಕ್ಕಂಥವ್ರು ತಮ್ಮ ಮಗನಿಂದ ದೂರ ಆಗಿ ಈಗ ತನ್ನ ಮಗಳ ಹತ್ರ ಒಂದು ಹಳೆ ಬಂಡಿ ಹರ್ಲಾಪುರ ಅಂತ ಏನಿದೆ, ಅದು ಕೊಪ್ಪಳ ತಾಲೂಕಿಗೆ ಸಂಬಂಧಪಟ್ಟಂತೆ ಹಳೆ ಬಂಡಿ ಹರ್ಲಾಪುರ ಗ್ರಾಮದಲ್ಲಿ ಮಗಳ ಮನೆಯಲ್ಲಿ ಈಗ ವಾಸವಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಮಗ ಏನಿದ್ರೆ ಮಗನು ತನ್ನ ಒಂದು ಗಂಡನಿಗೆ ಸಂಬಂಧಪಟ್ಟಂತ ಸುಮಾರು 2 ಎಕರೆ ಜಮೀನು ಇರ್ತಕ್ಕಂಥದ್ದು, ಹಾಗೆ ಒಂದು ಮನೆ ಇದ್ರು ಕೂಡ ಬಟ್ ನನ್ನ ಯಾವುದೇ ರೀತಿಯಿಂದ ನನ್ನ ಯಾವುದೇ ಕಾರಣಕ್ಕೂ ನಾನು ನೋಡ್ಕೊಳ್ತಿಲ್ಲ, ನನ್ನ ಆರೋಗ್ಯವನ್ನು ವಿಚಾರಿಸ್ಕೊಳ್ತಿಲ್ಲ, ನನಗೆ ತನ್ನ ಕೂಡ ಆಗ್ತಿಲ್ಲ ಅಂತಂದೇಳಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲಿರ್ತಕ್ಕಂಥದ್ದು. ಬಟ್ ವಯೋವೃದ್ಧರಾಗಿರೋದ್ರಿಂದಾಗಿ ತಮ್ಮ ಮೈಯಲ್ಲೂ ಕೂಡ ಶಕ್ತಿ ಇಲ್ಲದೆ ಇರತಕ್ಕಂತಹ ಇಂಥ ವೃದ್ಧಿ ಈಗ ಇವತ್ತೇನಪ್ಪ ಮಗನಿಂದಾಗಿ ವಂಚಿತರಾಗಿ ಈಗ ತನ್ನ ನೋವನ್ನು ಹಂಚಿಕೊಳ್ಳುವಂತ ಒಂದು ಕೆಲಸ ಈಗ ಮಾಡ್ತಿದ್ದಾಳೆ. ತನ್ನ ಮಗಳ ಹತ್ರ ಎಷ್ಟು ದಿನ ನಾ ಇರೋದು, ನನ್ನ ಆಸ್ತಿ ಇದ್ರು ಕೂಡ ನನಗೆ ಕೊಡ್ತಿಲ್ಲ, ನನ್ನ ಆರೋಗ್ಯವನ್ನು ಕೂಡ ನಾನು ನೋಡ್ಕೊಳ್ತಿಲ್ಲ ಅಂತಂದೇಳಿ ಈಗ ಆರೋಪವನ್ನು ಮಾಡಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ನನಗೆ ನ್ಯಾಯ ಕೊಡಿಸ್ಬೇಕು, ನನ್ನ ಆಸ್ತಿಯನ್ನು ನನಗೆ ಮರಳಿ ಕೊಡುವಂತ ಮಾಡಬೇಕು, ನನ್ನನ್ನ ಯಾರು ನೋಡ್ಕೊಳ್ತಾರೋ ಅವರಿಗೆ ಈ ಒಂದು ಆಸ್ತಿಯನ್ನು ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಆ ಒಂದು ವೃದ್ಧಿ ಹೇಳ್ತಕ್ಕಂಥದ್ದು. ಅಜ್ಜಿಬೇಕ್ರಿ, ಅಲ್ಲಿಗ ಮಗನ ಕಡೆಯಿಂದ ರಿಪ್ಲೈ ಬಂದಿದ್ಯಾ? ಪೊಲೀಸ್ನವರು ಆ ಮಗನನ್ನ ಕರೆಸೋ ಪ್ರಯತ್ನ ಮಾಡಿದಾರ ಬಸವರಾಜ್? ಇಲ್ಲ, ಇನ್ನು ಈಗ ಇವನು ಅಜ್ಜಿ ಹೋಗಿ ಒಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿ ತನ್ನ ಒಂದು ಮನವಿಯನ್ನು ಏನು ಕೊಟ್ಟಿದ್ದಾರೋ, ತದನಂತರ ಈಗ ಪೊಲೀಸರು ಕೂಡ ಆ ಒಂದು ಮಗನನ್ನ ಹುಡುಕಿ ಆ ಲಾಚನಕೆರೆ ಗ್ರಾಮಕ್ಕೆ ತೆರಳಿ ಆ ಒಂದು ಮಗನನ್ನ ಕರ್ಕೊಂಡು ಬಂದು ಬಟ್ ಅದು ಏನಿದೆ ಅದನ್ನು ವಿಚಾರಣೆ ಮಾಡಿ ತಾಯಿ ಮಗನನ್ನ ಒಂದು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೋ, ತಮ್ಮ ತಾಯಿಗೆ ಏನೋ ಆಸ್ತಿಯನ್ನು ಬಿಡಿಸ್ಕೊಡುವಂತ ಒಂದು ಕೆಲಸವನ್ನ ಏನೋ ಪೊಲೀಸರು ಮಾಡ್ತಾರೆ ಅಂತಕ್ಕಂಥದ್ದು ಬಹಳಷ್ಟು ಕುತೂಹಲ ಅಂತ ಹೇಳ್ಬೋದು. ಈಗ ಏನು ವಯೋವೃದ್ಧರಾಗಿ ಇವತ್ತು ಮಕ್ಕಳು ಏನೋ ತಾಯಿಯನ್ನು ಸೇರಿದ ವೃದ್ಧಾಶ್ರಮಕ್ಕೆ ಕಳಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತಿದ್ದೋ ಅಂತ ಒಂದು ಸ್ಥಿತಿಯಲ್ಲಿ ಈಗ ಮುದೇಕೆ ಕೂಡ ತನ್ನ ಒಂದು ಮಗಳಿದ್ದಾಳೆ, ಮಗಳು ಇಲ್ಲದೆ ಹೋದ್ರಪ್ಪ ಆ ಮುದೇಕಿಯ ಗತಿ ಏನಂತಕ್ಕಂಥ ಒಂದು ಸ್ಥಿತಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಹೀಗಾಗಿ ಆ ಒಂದು ವೃದ್ಧೆಯನ್ನ ಅಲ್ಲಿರ್ತಕ್ಕಂತಹ ತನ್ನ ಮಗಳ ಮನೆಗೆ ಹೋಗಿ ಇವತ್ತು ಆರೈಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ತನ್ನ ಒಂದು ಆಸ್ತಿ ಇದ್ರು ಕೂಡ ನನಗೆ ಯಾವುದೇ ಕಾರಣಕ್ಕೂ ಒಂದು ಬಿಡುಗಾಸು ಕೊಡ್ತಿಲ್ಲ, ಅನಾರೋಗ್ಯಕ್ಕೆ ತುತ್ತಾದ್ರೂ ಕೂಡ ಮಗಳೇ ತೋರಿಸಿದ್ದಾಳೆ, ಹೀಗಾಗಿ ನನ್ನ ಆಸ್ತಿಯನ್ನ ಬಿಡಿಸ್ಕೊಡ್ಬೇಕಂತಂದೇಳಿ ಪೊಲೀಸರು ಮನವಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಈಗ ಮುಂದೆ ನಿರ್ಧಾರ ಯಾವ ರೀತಿ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ದಿವೇಶ್ರೀ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಅದ ಊರ ಲಾತಿಕೇರಿ ಅಂತ ಏನಂತಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.